ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ದಿನನಿತ್ಯದ ಬದುಕಿನಲ್ಲಿ ನಾವು ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇರ್ತೀವಿ. ಹಲವಾರು ಸಮಸ್ಯೆಗಳಿಗೆ ಹಲವಾರು ಪರಿಹಾರಗಳನ್ನು ನಮ್ಮ ಕಾರ್ಯಕ್ರಮ ಮುಖಾಂತರ ನಿಮಗೆಲ್ಲ ಉಣಬಡಿಸ್ತಾ ಇದ್ದೀವಿ. ಭಾಳ ಜನ ಮೆಚ್ಕೊಂಡಿದ್ದೀರಿ, ಭಾಳ ಜನ ಆರೈಸಿದಿರಿ, ಭಾಳ ಜನ ಪ್ರೋತ್ಸಾಹಿಸ್ತಿದ್ದೀರಿ, ಬಹಳ ಜನ ಅನುಸರಣೆ ಮಾಡ್ತಿದ್ದೀರಿ. ಆದರೆ ಎಷ್ಟೋ ಜನ ಈ ಸೋಂಬೇರಿತನ, ಆಲಸ್ಯತನದ ಈ ಕರ್ಮಗಳಂತ ನಾನು ಆಗ ಹೇಳ್ತಾ ಇರ್ತೀನಲ್ಲ, ಆ ಕರ್ಮಗಳಿಂದ ಆ ಕಡೆಗೂ ಇಲ್ಲ ಈ ಕಡೆಗೂ ಇಲ್ಲ ಎಳೆದಾಡ್ತಿರ್ತಾರೆ. ಅದು ಹೇಳಿದ್ರೆ ಚೆನ್ನಾಗಿತ್ತು, ಇದು ಹೇಳಿದ್ರೆ ಚೆನ್ನಾಗಿತ್ತು, ಬಟ್ ನಮಗೆ ಮಾಡ್ಕೊಳ್ಬೇಕು, ಅನುಸರಣೆ ಮಾಡಬೇಕು ಅಂದರೆ ಆಗಲಿಲ್ಲ. ಕರೆಂಟ್ ಹೋಗ್ಬಿಡ್ತು, ಅರ್ಧಂಬರ್ಧ ಕಾರ್ಯಕ್ರಮ ನೋಡಿದ್ವಿ, ನಮ್ಮ ಕೆಲಸ ಡ್ಯೂಟಿಗೆ ಹೋಗ್ಬೇಕಾಗಿತ್ತು, ಅಯ್ಯೋ ಅರ್ಜೆಂಟ್ ಯಾವುದೋ ಕೆಲಸಕ್ಕೆ ಹೋಗ್ಬೇಕಾಗಿತ್ತು, ನೋಡಲಿಲ್ಲ, ಮಕ್ಕಳು ಮನೇಲಿ ಗಲಾಟೆ, ಸ್ಕೂಲ್ ಸೇರಿಸ್ಬೇಕು, ಸ್ಕೂಲ್ ಬೇರೆ ಸ್ಟಾರ್ಟ್ ಆಗಿಬಿಟ್ಟಿದೆ, ಅಡುಗೆ ಮಾಡಬೇಕು, ಟಿಫನ್ ಮಾಡಬೇಕು, ಈ ಟೈಮಲ್ಲಿ ನಿಮ್ಮ ಕಾರ್ಯಕ್ರಮ ನೋಡಬೇಕು ಅಂದರೆ ಭಾಳ ಕಷ್ಟ ಆಗ್ತದೆ. ಈ ರೀತಿ ಹಲವಾರು ನಾನಾ ರೀತಿಯಾದ ಕಾರಣಗಳನ್ನ ಇಟ್ಕೊಂಡು ಇವತ್ತು ನಾವು ಹೇಳ್ತಕ್ಕಂಥ ಹಲವಾರು ವಿಚಾರಗಳ ಬಗ್ಗೆ ಗಮನ ಕೊಡದೆ ಇವತ್ತು ನಾನಾ ರೀತಿಯಾದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತಾರೆ. ಇದಕ್ಕೆ ಕರ್ಮ ವಿಧಿನೇ ಕಾರಣ ಅಂತೇಳಿ ನೆನ್ನೆ ಕೂಡ ಕಾರ್ಯಕ್ರಮ ಹೇಳಿದೆ. ನಾವು ಪುಣ್ಯ ಸಂಪಾದನೆ ಮಾಡಿದ್ರೆ ಪುಣ್ಯ ನಮ್ಮನ್ನು ಹುಡ್ಕೊಂಡ್ಬರ್ತದೆ, ಪಾಪ ಸಂಪಾದನೆ ಮಾಡಿದ್ರೆ ಪಾಪ ನಮ್ಮನ್ನು ಹುಡ್ಕೊಂಡ್ಬರುತ್ತೆ ಅಂತೇಳಿ. ಅಲ್ಲಿಗೆ ಇವತ್ತು ನಾವು ಹೇಳ್ತಕ್ಕಂಥ ಲೆಕ್ಕಾಚಾರ, ಎಸ್ ನೀವೆಲ್ಲಿದೆಲ್ಲ ಕರೆಕ್ಟು, ಇದೇ ನಡೀತಾ ಇದೆ, ಆದರೂ ಕೂಡ ನಮಗೇನೋ ಒಂದು ರಿಲೀಫ್ ಬೇಕು. ಈ ರಿಲೀಫ್ಗೋಸ್ಕರ ನಾವು ಏನು ಮಾಡಬೇಕು, ಅಥವಾ ಭಾಳ ಸರಳವಾಗಿ ಸುಲಭವಾಗಿ ಮಾಡೋವಂಥದ್ದು ಏನಾದರೂ ಇದೆಯಾ? ನಾವೇನು ಮಾಡಲ್ಲ, ಸರಳವಾಗಿ ಸುಲಭವಾಗಿ ಏನಾದರೂ ಒಂದು ಮಾಡಬೇಕು, ಏನಾದರೂ ಒಂದು ಆಗಬೇಕು. ಅದು ಪಾಸಿಟಿವಿಟಿ ಆಗಬೇಕು, ಅದು ಧನಾತ್ಮಕವಾಗಿರಬೇಕು. ಇದರಿಂದ ನಮ್ಮ ಮನಸ್ಸು, ಮೈಂಡ್ ಅನ್ನೋದೇನೋ ಪಾಸಿಟಿವ್ ಆಗಿ ಕನ್ವರ್ಟ್ ಆಗಬೇಕು. ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಾದಂತಹ ಜಂಜಾಟಗಳಿದ್ರೂ ಕೂಡ ಅದು ಸರಾಗವಾಗಿ ಒಂದು ಕ್ಲಿಯರ್ ಆಗ್ತಕ್ಕಂಥ ಒಂದು ಪರಿಸರಕ್ಕೆ ಬರಬೇಕು. ಇವೆಲ್ಲ ಭಾಳ ಜನ ಕೇಳ್ತೀರಿ. ಯಾಕಂದರೆ ನೀವೇನು ಕೇಳ್ತೀರಿ ಅದನ್ನೇ ನಾವು ಕೊಡೋದು. ನೀವು ಕೇಳೋಕ್ಕಿಂತ ಮುಂಚೆ ನಾವು ಕೊಟ್ಬಿಟ್ಟಿರ್ತೀವಿ. ಆದರೆ ಎಷ್ಟೋ ಜನ ಅದನ್ನು ಅರಗಿಸ್ಕೊಳಕ್ಕಾಗ್ತಾ ಇಲ್ಲ, ಎಷ್ಟೋ ಜನ ತಡ್ಕೊಳಕ್ಕಾಗ್ತಾ ಇಲ್ಲ, ಎಷ್ಟೋ ನೋಡ್ಕೊಳಕ್ಕಾಗ್ತಾ ಇಲ್ಲ ಅದನ್ನು. ಅಯ್ಯೋ ಎಲ್ಲಿದ್ರು ಇಷ್ಟು ದಿವಸ, ಎಲ್ಲಿತ್ತು ಇದೆಲ್ಲ ಅಂತ ಲೆಕ್ಕಾಚಾರದಲ್ಲಿ ಇವತ್ತೆಲ್ಲ ಮಾತುಕತೆ ಆಗ್ತಾ ಇದೆ. ಆದರೆ ಎಷ್ಟೋ ವರ್ಷಗಳಿಂದ ಇವೆಲ್ಲ ಹೇಳ್ಕೊಂಡು ಬರ್ತಿದ್ರು ಕೂಡ ಆ ಒಂದು ಕರ್ಮಫಲಗಳ ಒಂದು ವಿಧಿ ನಿರ್ಣಯ ಏನಿದೆ ಅಂತಂದರೆ, ಯಾರಿಗೆ ಇದು ಸಲ್ಲಬೇಕು, ಯಾರಿಗೆ ಇದು ಸಲ್ಲಬೇಕು ಅವರು ಮಾತ್ರ ಸಲ್ಲುತ್ತೆ ಹೊರತು ಎಲ್ರಿಗೂ ಸಲ್ಲೋದಿಲ್ಲ. ಇದನ್ನು ಭಾಳ ಮುಖ್ಯವಾಗಿ ಅರ್ಥ ಮಾಡ್ಕೊಳ್ಳಿ. ಇನ್ನು ನೆಕ್ಸ್ಟು ಭಾಳ ವಿಶೇಷವಾಗಿ ನಾವು ಯಾವುದೇ ಆದಂಥ ಒಂದು ಲೆಕ್ಕಾಚಾರವನ್ನು ಮಾಡಿಕೊಂಡಾಗ ಭಾಳ ಜನ ಇವತ್ತಿನ ಪರಿಸ್ಥಿತಿಯಲ್ಲಿ ಹೇಳ್ತಕ್ಕಂಥದ್ದು ಆರೋಗ್ಯ ಭಾಗ್ಯ, ಆರೋಗ್ಯ ಚೆನ್ನಾಗಿರಬೇಕು. ಈ ಕರೋನಾ ವೈರಸ್ ಲೆಕ್ಕಾಚಾರದಲ್ಲಿ ಒಂದು ಸ್ವಲ್ಪ ಕೆಮ್ಮಿದ್ರೂ ಕಷ್ಟ, ಒಂದು ಸ್ವಲ್ಪ ನೆಗಡಿ ಬಂದರೂ ಕಷ್ಟ, ಒಂದು ಸ್ವಲ್ಪ ಸುಸ್ತಾದರೂ ಕಷ್ಟ, ಒಂದು ಸರಿ ಜ್ವರ ಬಂದರೂ ಅಯ್ಯೋ ಕೊರೋನಾ ಹೋಗಪ್ಪ ನೋಡ್ಕೊಳಪ್ಪ ಅಂತ ಹೇಳ್ಬಿಡ್ತಾರೆ. ಈ ರೀತಿ ಪರಿಸ್ಥಿತಿಗಳಲ್ಲಿ ಇದ್ದಂಥ ಸಂದರ್ಭದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥದ್ದು ಆರೋಗ್ಯ ಭಾಗ್ಯ. ಎಷ್ಟಂತ ಮಾಡೋಣ ಆರೋಗ್ಯ ಭಾಗ್ಯಕ್ಕೋಸ್ಕರ? ಅಲೋಪತಿ ಆಯಿತು, ಹೋಮಿಯೋಪತಿ ಆಯಿತು, ಪಂಚಕರ್ಮ ಆಯಿತು, ನಾಟಿ ಔಷಧಿ ಆಯಿತು, ಎಲ್ಲ ಆಗೋಯ್ತು. ಆದರೂ ಕೂಡ ನಮ್ಮ ಜೀವನ ಸರಿ ಹೋಗ್ತಾ ಇಲ್ಲ, ನಮ್ಮ ಆರೋಗ್ಯ ಸರಿ ಹೋಗ್ತಾ ಇಲ್ಲ ಅಂತಕ್ಕಂತಹ ಜನ ಇವತ್ತು ಭಾಳ ಜನ ನಮ್ಮ ಸಮಾಜದಲ್ಲಿ ಸಿಗ್ತಾರೆ. ಆದರೆ ಇವತ್ತು ಯಾವುದೇ ಜಂಜಾಟ ಇರಲಿ ಇಲ್ಲದೆ ಹೋಗಲಿ, ಅವರು ಒಂದು ಶಬ್ದ ಉಚ್ಚಾರಣೆಯನ್ನು ನಿರಂತರವಾಗಿ ಮಾಡ್ಕೊಳ್ತಾ ಬಂದರೆ ನಿಮ್ಮಷ್ಟು ಅದೃಷ್ಟಶಾಲಿಗಳು, ನಿಮ್ಮಷ್ಟು ಭಾಗ್ಯಶಾಲಿಗಳು, ನಿಮ್ಮಷ್ಟು ಸಂತೋಷಭರಿತವಾಗಿರ್ತಕ್ಕಂಥವ್ರು, ನಿಮ್ಮಷ್ಟು ನೆಮ್ಮದಿಯಾಗಿರ್ತಕ್ಕಂಥವ್ರು ಪ್ರಪಂಚದಲ್ಲಿ ಯಾರೂ ಇರೋದಿಲ್ಲ. ಪ್ರಕೃತಿಗೆ ನೀವು ಸವಾಲು ಒಡ್ಬೋದು, ಪ್ರಕೃತಿ ವಿಧಿಗೆ ನೀವು ಸವಾಲು ಒಡ್ಬೋದು. ನೋಡಿ, ಅಂಥ ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಒಂದು ಶಬ್ದಕ್ಕಿದೆ. ಆ ಶಬ್ದ ಎಲ್ಲರೂ ಗೊತ್ತಿದೆ, ಆದರೆ ಗೊತ್ತಿಲ್ಲದ ನಟನೆ ಮಾಡ್ತಿರ್ತೀರ, ಅಥವಾ ಅದರ ಮಹತ್ವ ಗೊತ್ತಿರೋದಿಲ್ಲ, ಅದರ ಪವಾಡ ಗೊತ್ತಿರೋದಿಲ್ಲ, ಅದರ ಪ್ರಾಮುಖ್ಯತೆ ಗೊತ್ತಿರೋದಿಲ್ಲ. ಇದು ಈ ಶಬ್ದ ಉಚ್ಚಾರಣೆ ಮಾಡದೆ ಯಾವುದೇ ಪೂಜೆಗಳು ಕೊನೆಗೊಳ್ಳೋದಿಲ್ಲ, ಅಥವಾ ಯಾವುದೇ ಮಂತ್ರಗಳು ಪರಿಸಮಾಪ್ತಿ ಆಗೋದಿಲ್ಲ. ನೋಡಿ, ಎಷ್ಟೊಂದು ವಿಚಾರಗಳಿದ್ದಾವೆ ಅಂತಂದರೆ ನಮ್ಮೆಲ್ರಿಗೊಂದು ಕುತೂಹಲ. ಅಯ್ಯೋಯ್ಯೋ ಹೌದಾ, ನಿಜನಾ, ಏನು, ಎತ್ತ, ಯಾಕೆ ಸಾಧ್ಯ, ಯಾವುದದು ಶಬ್ದ, ಬೇಗ ಬೇಗ ಹೇಳಿ, ನಾವು ತಿಳ್ಕೊಳ್ತೀವಿ, ನಾವು ಕಲ್ತ್ಕೊಳ್ತೀವಿ, ನಾವು ಮಾಡ್ತೀವಿ ಅಂತ ಹೇಳ್ಬೋದು. ಇದೆಲ್ಲ ನಿಮಗೆ ಗೊತ್ತಿರೋಂಥದ್ದೇ. ಆದರೆ ಗೊತ್ತಿರೋಂಥದ್ದನ್ನ ಬಿಟ್ಬಿಟ್ಟಿರ್ತೀರ. ಯಾಕಂದರೆ ಕಾಲ ಆ ರೀತಿ ಬದಲಾವಣೆ ಮಾಡ್ತಾ ಹೋಗುತ್ತೆ ಮನುಷ್ಯನ. ಕಲಿಯುಗದ ಪ್ರಭಾವಗಳು ಅತಿ ಹೆಚ್ಚಾಗ್ತಿದ್ದಂಗೆ ರಾಹು ಕೇತುಗಳ ಪ್ರಭಾವಗಳು ಹೆಚ್ಚಾಗ್ತಾ ಬರ್ತದೆ. ರಾಹು ಕೇತುಗಳ ಪ್ರಭಾವ ಹೆಚ್ಚಾಗ್ತಿದ್ದಂಗೆ ಹಲವಾರು ಕಂಡುಹಿಡಿಲಾರದಂಥ ರೋಗ ರುಜಿನಗಳು ನಮ್ಮನ್ನು ಕಾಡಕ್ಕೆ ಶುರುವಾಗುತ್ತೆ. ಇದನ್ನು ಆಗಲೇ ನೋಡ್ತಾ ಇದೀವಿ ನಾವು. ದೈನಂದಿನ ಬದುಕಿನಲ್ಲಿ ನಮ್ಗೆ ಯಾರಿಗೂ ಸಮಯ ಇಲ್ಲ. ನಾವು ಆಧುನಿಕತೆಯ ಸೋಗಿನಲ್ಲಿ ನಾವು ನಮ್ಮತನವನ್ನು ಮರೆತು ಆ ಆಧುನಿಕತೆ ಭರಾಟೆಗೆ ಒಗ್ಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಹಲವಾರು ಜನ ಗೆಲ್ತಾ ಇದ್ದಾರೆ, ಹಲವಾರು ಜನ ಸೋಲ್ತಾ ಇದ್ದಾರೆ. ಇದರಲ್ಲಿ 90% ಸೋಲಿರೋದೇ ಜಾಸ್ತಿ. ಯಾಕಂದರೆ ಕರ್ಮ ವಿಧಿಗಳು ಅಷ್ಟು ಸುಲಭವಾಗಿ ನಿಮ್ಮನ್ನು ತಪ್ಪಿಸ್ಕೊಳ್ಳೋಕೆ ಬಿಡೋದೇ ಇಲ್ಲ. ಅದು ಒಂದಲ್ಲ ಒಂದು ರೀತಿಯಲ್ಲಿ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಹೋಗ್ತಾನೆ ಇರ್ತೈತೆ. ಆ ಲೆಕ್ಕಾಚಾರದಲ್ಲಿ ಇವತ್ತು ಭಾಳಷ್ಟು ಜನ ನಿರೀಕ್ಷೆ ಮಾಡ್ತಕ್ಕಂಥದ್ದು ನೆಮ್ಮದಿ ಇಲ್ಲಪ್ಪ, ಮನಸ್ಸೇ ಸರಿ ಇಲ್ಲ. 108 ತಾಪತ್ರಗಳು ಇರ್ತದೆ, ಅದು ಎಲ್ಲ ಪರಿಣಾಮ ಬೀರೋದು ಮನಸ್ಸಿನ ಮೇಲೆ. 108 ಗ್ರಾಚಾರಗಳು ಬೆನ್ನತ್ತು ಕಾಡ್ತಿರ್ತದೆ.
ಅದು ಪರಿಣಾಮ ಬೀರೋದೇ ಮನಸ್ಸಿನ ಮೇಲೆ. ಮನಸ್ಸರಿಲ್ಲಯ್ಯ, ಮನಸ್ಸರಿಲ್ಲ, ಎಲ್ಲ ಕೆಟ್ಟೋಯ್ತು, ಕೆರ ಹಿಡ್ದೋಯ್ತು ಮನಸ್ಸೆಲ್ಲ. ಏನೋ ಮಾಡ್ಕೊಂಡ್ಬಿಡ್ಬೇಕು ಅಂತ ಇದ್ದೀನಿ, ಆಗ್ತಾಯಿಲ್ಲ ನನ್ನ ಕೈನಲ್ಲಿ, ತಡ್ಕೊಳಕ್ಕಾಗ್ತಿಲ್ಲ ನನ್ನ ಕೈನಲ್ಲಿ. ಈ ಲೆವೆಲ್ವರೆಗೂ ನಮ್ಮಲ್ಲಿ ಇವತ್ತು ಭಾಳ ಜನ ಬರ್ತಾರೆ ಅಂದರೆ ಅದರಲ್ಲಿ ಎಸ್ಪೆಷಲಿಗೆ ಈ ಗಂಡು ಮಕ್ಕಳು ಜಾಸ್ತಿ. ಅದರೊಳಗೆ ತಲೆ ಕೆಟ್ಟೋಗಿದೆ. ಗಂಡು ಮಕ್ಕಳು ತಲೆ ಕೆಟ್ಟೋಗಿದೆ ಅಂದರೆ ಅದಕ್ಕೆ ನಾನಾ ವಿಧವಾದಂತಹ ಮಾರ್ಗೋಪಾಯಗಳನ್ನ ಕಂಡುಕೊಂಡ್ಬಿಡ್ತಾರೆ. ಒಬ್ಬರು ದಮ್ ಹೊಡಿಯೋದು, ಒಬ್ಬರು ಸಿಗರೆಟ್ ಹೊಡಿಯೋದು, ಒಬ್ಬರು ಜರ್ದ ಬೀಡ ಹಾಕೋದು, ಇನ್ನೊಬ್ಬರು ಎಣ್ಣೆ ಹೊಡಿಯೋದು, ಇನ್ನೊಬ್ಬರು ಇಸ್ಪೀಟ್ ಆಡೋದು, ಏನೋ ಇನ್ನೊಬ್ರಿಗೆ ತೊಂದರೆ ಕೊಡೋದು, ಇವೆಲ್ಲ ನಾನಾ ರೀತಿಯಾದ ಟಾರ್ಚರ್ ಮಾಡ್ಕೊಳ್ತಾರೆ. ಅದು ಹೆಣ್ಮಕ್ಳು ಏನು ಮಾಡ್ತಾರೆ, ದುರ್ಬಲವಾಗಿರೋ ಹೆಣ್ಮಕ್ಳು ತಡ್ಕೊಳಕ್ಕಾಗದರೆ ಸೂಸೈಡ್ ಮಾಡ್ಕೊಂಡ್ಬಿಡ್ತಾರೆ. ಆ ರೀತಿ ಹಲವಾರು ಮನಸ್ಥಿತಿಗಳು ನಮಗೆ ದುರ್ಬಲವಾಗಿ ನಮ್ಮ ಜೀವನವನ್ನೇ ಬಲಿ ತಗೊಳುತ್ತೆ ಅಂತಂದರೆ ಸಮಸ್ಯೆಗಳು ಒಬ್ಬರಿಂದ ಒಬ್ಬರಿಗೆ ಭಾಳ ವ್ಯತ್ಯಾಸಪೂರ್ವಕವಾಗಿ ಕೆಲಸ ಮಾಡ್ತಿರ್ತದೆ. ಇದು ಗ್ರಾಚಾರಗಳ ಪರಿಣಾಮ, ಗ್ರಾಚಾರಗಳ ಪ್ರಭಾವಗಳ ಮೇಲೆ ಅದು ಒತ್ತಡವನ್ನು ಹಾಕಿ ಅದು ನಿರ್ಧಾರ ಮಾಡ್ತದೆ ಯಾರಿಗೆ ಎಷ್ಟೆಷ್ಟು ಕೊಡಬೇಕು, ಎಷ್ಟೆಷ್ಟು ಮಾಡಬೇಕು ಅಂತ. ಆದರೆ ಅವೆಲ್ಲ ಗೊತ್ತಿಲ್ಲ, ಇದೆಲ್ಲ ಗೊತ್ತಿಲ್ಲ, ಆದರೂ ಕೂಡ ಅನುಭವಿಸ್ತಾ ಇದ್ದೀವಿ. ನಾವು ಒಳ್ಳೆಯವರು, ನಾವು ಧರ್ಮವಂತರು, ನಾವು ಪುಣ್ಯವಂತರು, ನಮ್ಗೆ ಆಗ್ತಾ ಇಲ್ಲ ಅಂತ ಲೆಕ್ಕ ತಗೊಂಡಾಗ ಆ ಮನಸ್ಸಿನ ಒತ್ತಡವನ್ನು, ಮನಸ್ಸಿನ ತೀಕ್ಷ್ಣತೆಯನ್ನು, ಮನಸ್ಸಿನ ಕ್ರೂರತೆಯನ್ನು, ಮನಸ್ಸಿನ ನೋವನ್ನು ನಿರ್ಧಾರ ಮಾಡ್ತಕ್ಕಂಥದ್ದು ಇದು ಒಂದೇ ಒಂದು ಶಬ್ದ. ಇವತ್ತು ಥೈರಾಯ್ಡು ಅಂತೇಳಿ ಭಾಳ ಜನ ಒದ್ದಾಡ್ತಾರೆ. ಸ್ವಲ್ಪ ದಪ್ಪ ಆಗ್ಬಿಟ್ಟು ಸಾಕು ಥೈರಾಯ್ಡ್ ಬಂದ್ಬಿಟ್ಟೈತೆ, ಮಕ್ಕಳಾಗ್ತಿಲ್ಲ ಥೈರಾಯ್ಡ್ ಬಂದ್ಬಿಟ್ಟೈತೆ, ಗಂಟ್ಲು ಸರಿಯಿಲ್ಲ ಥೈರಾಯ್ಡ್ ಬಂದ್ಬಿಟ್ಟಿದೆ, ಮನಸ್ಸು ಸರಿಯಿಲ್ಲ ಥೈರಾಯ್ಡ್ ಬಂದ್ಬಿಟ್ಟಿದೆ, ಏನೇನೋ ಹೇಳ್ಕೊಳ್ತೀರ. ಆದರೆ ಆ ಥೈರಾಯ್ಡ್ ಗ್ರಂಥಿಯನ್ನು ಉದ್ದೀಪನಗೊಳಿಸಿ ಒಂದು ಒಳ್ಳೆಯ ಆಕ್ಟಿವೇಶನ್, ಪಾಸಿಟಿವಿಟಿ ಮಾಡ್ತಕ್ಕಂಥದ್ದು ಇದು ಒಂದೇ ಒಂದು ಶಬ್ದ, ಗೊತ್ತಿಲ್ಲ. ಹಾಗೆ ಎಲ್ಲ ದೇಹಕ್ಕೆ ಬಹಳ ಮುಖ್ಯ ಬೇಕಾಗಿರ್ತಕ್ಕಂಥದ್ದು ಹೃದಯಕ್ಕೆ ಸರಾಗವಾಗಿ ರಕ್ತ ಸಂಚಾರ ಆಗಬೇಕು. ಆದರೆ ಸರಾಗವಾಗಿ ರಕ್ತ ಸಂಚಾರ ಆಗೋದಕ್ಕೆ ನಮ್ಮಲ್ಲಿ ಹಲವಾರು ಕಾಯಿಲೆಗಳು, BP ಅಂತೆ, ಅದಂತೆ, ಇದಂತೆ, ಏನೇನೋ ಒತ್ತಡಗಳಿಂದ ಇವತ್ತು ಶುಗರ್ ಅಂತೆ, ಅದಂತೆ ಬರ್ಸ್ಕೊಂಡ್ಬಿಟ್ಟಿದ್ದೀವಿ ನಾವು. ಆ ಬರ್ಸ್ಕೊಂಡ್ರದಿಂದ ಆ ಹೃದಯಕ್ಕೆ ಬೇಕಾದಂತಹ ಸರಿಯಾದ ರೀತಿಯಾಗಿರ್ತಕ್ಕಂಥ ರಕ್ತ ಸಂಚಾರ ಎಷ್ಟೋ ವ್ಯತ್ಯಾಸಗಳಾಗಿ ಇವತ್ತು ನಡ್ಕೊಂಡು ತಿಂದಾಗ ಯಾವಾಗ ಯಾರಿಗೆ ಏನಾಗುತ್ತೆ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಆ ಸ್ಥಿತಿಯಾಗಿರುತ್ತೆ. ಆದರೆ ಇದು ಒಂದು ಶಬ್ದ ಉಚ್ಚಾರಣೆ ನಿಮ್ಮ ಇಡೀ ಜೀವನದಲ್ಲಿ ನಿಮ್ಮ ಹೃದಯ ಲಬ್ ಡಬ್ ಅಂತೇಳಿ ಬಹಳ ಆರೋಗ್ಯಕರ ಬಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತಿದೆ ಅಂತಂದರೆ, ರಕ್ತ ಸಂಚಾರವನ್ನು ಸರಾಗವಾಗಿ ಮಾಡ್ತಿದೆ ಅಂತಂದರೆ ಇದಕ್ಕಿರ್ತಕ್ಕಂಥ ಮಹತ್ವ ಅಷ್ಟು ಬಲಶಾಲಿಯಾಗಿದೆ, ಅಷ್ಟು ಪವಾಡವನ್ನು ಸೃಷ್ಟಿ ಮಾಡ್ತಕ್ಕಂಥ ಶಬ್ದವಾಗಿರ್ತದೆ. ಹಾಗೆಯೇ ಭಾಳ ವಿಶೇಷವಾಗಿ ಯಾವುದೇ ಆದಂತಹ ಒಂದು ನಕಾರಾತ್ಮಕ ಶಕ್ತಿ ನಿಮ್ಮ ಮನೆ ಆಗಿರ್ಬೋದು, ಆಫೀಸ್ ಆಗಿರ್ಬೋದು, ಕಟ್ಟಡ ಆಗಿರ್ಬೋದು, ಫ್ಯಾಕ್ಟ್ರಿ ಆಗಿರ್ಬೋದು, ಯಾವುದೇ ಆಗಿರಲಿ, ಯಾವುದೇ ಒಂದು ನಕಾರಾತ್ಮಕ ಶಕ್ತಿಯನ್ನು ಜಸ್ಟ್ ಆ ಶಬ್ದದ ಚಿಹ್ನೆಯನ್ನು ಅಳವಡಿಸೋ ಮುಖಾಂತರ ನೀವು ಇಡೀ ನಕಾರಾತ್ಮಕ ಶಕ್ತಿಯನ್ನು ಓಡಿಸ್ಬೋದು. ನೀವೇನು ಮಾಡಬೇಕಾಗಿಲ್ಲ, ಜಸ್ಟ್ ಅದನ್ನು ಪ್ಲೇಸ್ ಮಾಡಿದ್ರೆ ಸಾಕು, ನಿಮ್ಮ ಎಲ್ಲ ನಕಾರಾತ್ಮಕ ಶಕ್ತಿಗಳು ಓಡೋಗ್ಬಿಟ್ಟಿರ್ತದೆ. ಕೆಲವರು ಆಗಲೇ ಕಂಡುಹಿಡಿದಿರ್ಬೋದು ಏನಿದು ಅಂತ, ಏನು ಸಸ್ಪೆನ್ಸ್ ಇದು ಅಂತ. ಜಾಸ್ತಿ ಹೊತ್ತಿನ ಇಟ್ಕೊಳ್ಳಲ್ಲ ಸಸ್ಪೆನ್ಸ್ನ. ಅದು ಬೇರೆ ಯಾವುದೂ ಅಲ್ಲ, ಬಹಳ ಶಕ್ತಿಯುತವಾಗಿರ್ತಕ್ಕಂತಹ ಗಣೇಶನ ಇನ್ನೊಂದು ರೂಪವಾಗಿರ್ತಕ್ಕಂಥ, ಗಣೇಶನ ಶಕ್ತಿಯಾಗಿರ್ತಕ್ಕಂತಹ ಓಂಕಾರ. ಓಂ ಅಂತ ಇದ್ದಾಗಲೇ ಆ ನಾಭಿಯಿಂದ ಶುರುವಾಗ್ತಕ್ಕಂಥ ಓಂಕಾರ ಹೊಟ್ಟೆ ಮತ್ತು ಹೃದಯ ಗಂಟಲಿಂದ ಆ ನೆತ್ತಿ ಮೇಲೆ ಪ್ರಸಾರ ಆಗ್ತಕ್ಕಂತಹ ಈ ಓಂಕಾರ, ಇದು ಒಂದು ಶಬ್ದ ಉಚ್ಚಾರಣೆ ಸಾಕು ಪ್ರಪಂಚದಲ್ಲಿ ಅತ್ಯಧಿಕವಾಗಿ ಶಕ್ತಿಯುತವಾಗಿ ಕೆಲಸ ಮಾಡ್ತಕ್ಕಂಥ ಒಂದೇ ಒಂದು ಶಬ್ದ ಉಚ್ಚಾರಣೆ. ಇದಕ್ಕೆ ಬಹಳ ಪರಿಶ್ರಮ, ಬಹಳ ಒಂದು ತರಬೇತಿ, ಇವೆಲ್ಲ ಏನು ಅವಶ್ಯಕತೆ ಇಲ್ಲ. ಭಕ್ತಿ ನಂಬಿಕೆ ಭಾಳ ಇಂಪಾರ್ಟೆಂಟು. ಆ ಭಕ್ತಿ ನಂಬಿಕೆಯಿಂದ ಸರಿಯಾದ ರೀತಿಯಲ್ಲಿ ಅದನ್ನು ಉಚ್ಚಾರಣೆ ಮಾಡಿದ್ರೆ ಇದಕ್ಕಿಂತ ಶಬ್ದ ತರಂಗಗಳ ಒಂದು ಶಕ್ತಿ ಪ್ರಪಂಚದಲ್ಲಿ ನಿಮಗೆ ಅನುಭವ ಆಗ್ತದೆ. ಯಾಕಂದರೆ ಅದು ಮಾಡೋರಿಗೆ ಮಾತ್ರ ಅನುಭವ ಆಗುತ್ತೆ, ಎಲ್ರಿಗೂ ಅನುಭವ ಆಗಲ್ಲ. ಏನೋ ಓಂ ಅಂತಾರೆ ಅನ್ಕೊಳ್ತೀವಿ. ಪ್ರತಿಯೊಂದು ಪೂಜೆನಲ್ಲೂ ಕೂಡ ಈ ಓಂ ಅಂತಕ್ಕಂಥ ಅಕ್ಷರ ಇಲ್ಲ, ಆ ಓಂ ಅಂತಕ್ಕಂಥ ಶಬ್ದ ಉಚ್ಚಾರಣೆ ಇಲ್ಲ ಅಂದರೆ ಯಾವ ಪೂಜೆಗಳು ಕೂಡ ಅಲ್ಲಿ ಎಂಡ್ ಆಗೋದೇ ಇಲ್ಲ. ಅದರಿಂದ ಇವತ್ತು ನಾವು ಯಾವುದೇ ಒಂದು ಭಗವಂತ ನಮಸ್ಕಾರ ಮಾಡಬೇಕು ಅಂದರೂ ಕೂಡ ಓಂ ನಮಃ ಶಿವಾಯ, ಓಂ ನಮೋ ನಾರಾಯಣಾಯ, ಓಂ ದಂ ದುರ್ಗಾಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಸುಬ್ರಹ್ಮಣ್ಯಾಯ ನಮಃ, ಇವೆಲ್ಲ ನಾವು ಯಾಕೆ ಹೇಳ್ತೀವಿ ಅಂದರೆ ಮೊದಲನೇ ಭಾಗದಲ್ಲೇ ಉಚ್ಚಾರಣೆ ಮಾಡ್ತಕ್ಕಂಥ ಈ ಓಂಕಾರ, ಈ ಓಂ ಅಂತಕ್ಕಂಥ ಒಂದು ಶಕ್ತಿ ಇವತ್ತು ವಿಶೇಷವಾಗಿ ನಮ್ಮ ಮನಸ್ಸಿನ ಒತ್ತಡವನ್ನು ಕಡಿಮೆ ಮಾಡ್ತದೆ, ನಮ್ಮ ಹೃದಯದ ರಕ್ತ ಸಂಚಾರವನ್ನು ಸರಿ ಮಾಡ್ತದೆ, ನಮ್ಮ ಜಠರ ಜೀರ್ಣಕ್ರಿಯೆ ಶಕ್ತಿಯನ್ನು ಸರಿ ಮಾಡ್ತದೆ. ಅದಾದಮೇಲೆ ನಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ತೊಂದರೆಗಳು, ತಾಪತ್ರಯಗಳನ್ನು ನಿವಾರಣೆ ಮಾಡ್ತದೆ. ಎಷ್ಟೋ ಜನಕ್ಕೆ ಈ ಬ್ಯಾಕ್ ಪೇನ್ ಅಂತ ಒದ್ದಾಡ್ತಿರ್ತಾರೆ. ಆ ಬ್ಯಾಕ್ ಪೇನಿಂದ ಬೆನ್ನೆಲುಬಿಗೆ ತುಂಬ ತೊಂದರೆಗಳಾಗಿರ್ತದೆ. ಆ ಬೆನ್ನೆಲುಬು ಬ್ಯಾಕ್ ಪೇನ್ ಇರ್ತಕ್ಕಂಥವ್ರು ಈ ಓಂ ಅಂತಕ್ಕಂಥ ಉಚ್ಚಾರಣೆಯಿಂದ ನಿಮ್ಮ ಸಕಲ ಬೆನ್ನು ದೋಷಗಳ ನಿವಾರಣೆ ಮಾಡಿಕೊಂಡು ಆ ಬೆನ್ನು ಮೂಳೆಗಳಿಗೆ ನೀವು ಬಲವನ್ನು, ಶಕ್ತಿಯನ್ನು ಕೊಟ್ಕೊಂಡು ನೀವು ಧಾರಾಳವಾಗಿ ಅದ್ಭುತವಾಗಿ ನೀವು ಬದುಕ್ಬೋದು. ಆದರೆ
ನಮ್ಮಲ್ಲಿ ಇವೆಲ್ಲ ಇವತ್ತಿನ ಕಾಲದಲ್ಲಿ ಉತ್ಪತ್ತಿಯಾಗಿರ್ತಕ್ಕಂಥಲ್ಲ, ಅನಾದಿ ಕಾಲದಿಂದ ನಮ್ಮ ಋಷಿಮುನಿಗಳು ಮಾಡಿರ್ತಕ್ಕಂಥ ಒಂದು ಸಂಶೋಧನೆ, ಅನಾದಿ ಕಾಲದಿಂದ ನಮ್ಮ ಹಿರಿಯರು ದೊಡ್ಡ ದೊಡ್ಡ ರಾಜ ಮಹಾರಾಜಗಳು ಉಪಯೋಗ ಮಾಡಿರ್ತಕ್ಕಂತಹ ಒಂದು ಇದು ಶಬ್ದ ಇದು. ಆದರೆ ಈ ಶಬ್ದದ ಒಂದು ಮಹಿಮೆ ಮಹತ್ವ ಎಷ್ಟೋ ಜನಕ್ಕೆ ಗೊತ್ತಿದೆ, ಆದರೂ ಕೂಡ ತಿರಸ್ಕಾರ ಮನೋಭಾವ. ಅಯ್ಯೋ ಅವೆಲ್ಲ ಯಾರು ಮಾಡ್ಕೊಂಡು ಕೂತ್ಕೋತಾರೆ, ಅವೆಲ್ಲ ಓಮ್ ಅಂತ ಯಾರು ಕೂತ್ಕೋತಾರೆ, ಸುಮ್ಮನೆ ಏನೋ ಒಂದು ಹೇಳ್ದ ಬಂದ ಪೂಜೆ ಮಾಡ್ದ ಬಿಟ್ಟ ಗಾಡಿ. ಆದರೆ ನಮ್ಮ ದೇಹದ ಸುತ್ತ ನಮ್ಮ ಜಾತಕದಲ್ಲಿ ಇರ್ತಕ್ಕಂತಹ ಬಾಧೆಗಳು, ನಮ್ಮ ಪೂರ್ವಜನದ ಪಾಪಕರ್ಮಗಳು ನಮ್ಮನ್ನು ಆವರಿಸ್ಕೊಂಡಾಗ ನಾವು ಹಲವಾರು ಸಮಸ್ಯೆಗಳನ್ನು ಅನುಭವಿಸ್ತಾ ಬರ್ತೀವಿ. ಆದರೆ ನಿಮ್ಮ ದೇಹದಲ್ಲಿ ಚೈತನ್ಯಗೊಳಿಸಿರ್ತಕ್ಕಂಥ ಈ ಓಂಕಾರ ಶಬ್ದ ಇದ್ದರೆ ಯಾವ ಗ್ರಾಗತಿಗಳು ನಿಮ್ಮನ್ನು ಏನು ಮಾಡೋದಿಲ್ಲ, ಯಾವ ದೋಷಗಳು ನಿಮ್ಮನ್ನು ಏನು ಮುಟ್ಟೋದಿಲ್ಲ, ಯಾವ ದೋಷಗಳು ನಿಮ್ಮನ್ನು ಟಚ್ಚು ಕೂಡ ಮಾಡೋದಿಲ್ಲ. ಯಾಕಂದರೆ ಈ ಓಂಕಾರಕ್ಕೆ ಅಂಥ ಒಂದು ಅದ್ಭುತವಾದಂಥ ಶಕ್ತಿ ಇದೆ. ಯಾಕಂದರೆ ಇವನು ಓಂಕಾರ ರೂಪಿ ಗಣಪತಿ. ಯಾರಿವನು? ಓಂಕಾರ ರೂಪಿ ಗಣಪತಿ ಇವನು. ಅದರಿಂದ ಇವೆಲ್ಲ ಅದ್ಭುತವಾದ ಶಕ್ತಿಗಳನ್ನು ನಾವು ನೋಡ್ಬೋದು. ಈ ಅದ್ಭುತವಾದ ಶಕ್ತಿಗಳಲ್ಲಿ 2 ಬಗೆಗಳಿದ್ದಾವೆ. ಆ 2 ಬಗೆಯ ಚಿಹ್ನೆಗಳನ್ನು ನೀವು ಮನೆಯಲ್ಲಿ ಪ್ಲೇಸ್ ಮಾಡಿದ್ರೆ ನಿಮಗೆ ಅದ್ಭುತವಾದ ಪವಾಡಗಳೇ ನಡೆದೋಗ್ತದೆ. ಆ ಪವಾಡಗಳು ಏನು, ಅದು ಯಾವ ರೀತಿ ಚಿಹ್ನೆಗಳು, ಎಲ್ಲಿ ಹಾಕಬೇಕು, ಹೇಗೆ ಹಾಕಬೇಕು ಎಲ್ಲವನ್ನು ಹೇಳ್ಕೊಡ್ತೀನಿ, ವೆಯ್ಟ್ ಮಾಡ್ತಾರೆ. ಇವತ್ತು ಆಲಸ್ಯತನ, ಸೋಂಬೇರಿತನ, ನಮಗೆ ದೇವ್ರ ಪೂಜೆ ಮಾಡ್ಲಿಕ್ಕೆ ಬರೋಲ್ಲ, ನೀವೇನೇನೋ ಹೇಳಿದ್ರೆ ಅದೆಲ್ಲ ಮಾಡ್ಲಿಕ್ಕೆ ಆಗಲ್ಲ, ನಮಗೆ ಟೈಮ್ ಇಲ್ಲ, ಮತ್ತು ನಮಗೆ ಅದು ಅವಕಾಶ ಕೂಡ ಇಲ್ಲ, ಅಥವಾ ನಾವೇನೋ ಮಾಡೋಕೆ ಕೊಟ್ಟಾಗ ನಮ್ಮ ಮನೆಯವರೆಲ್ಲ ಬೈತಾರೆ, ನಿನಗೇನು ಬುದ್ಧಿ ಇಲ್ವಾ, ನೀನು ಏನು ಅವೆಲ್ಲ ಮಾಡೋಕೆ ಹೋಗ್ತೀಯಾ ಅಂತ ಇವೆಲ್ಲ ಕೇಳ್ತಾರೆ. ಅದರಿಂದ ಮಾನಸಿಕವಾಗಿ ಒಂದಷ್ಟು ನಿರಾಶೆ ಆಗಿರೋದ್ರಿಂದ ನಮ್ಮಲ್ಲಿ ಇದನ್ನೆಲ್ಲ ಮೀರಿ ಏನೂ ಮಾಡದೆ ಬರೀ ಸರಳವಾದ ಸುಲಭವಾದಂಥ ಒಂದು ಉಪಾಯ ಹೇಳ್ಕೊಡಿ. ಆ ಉಪಾಯದಿಂದ ನಮ್ಮ ಎಲ್ಲ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳು ನಿವಾರಣೆ ಆಗಬೇಕು, ನಮ್ಮೆಲ್ಲಲ್ಲಿ ಇರ್ತಕ್ಕಂಥ ದೋಷಗಳು ನಿವಾರಣೆ ಆಗಬೇಕು, ನಾವೊಂದು ಪಾಸಿಟಿವಿಟಿಯಾಗಿರಬೇಕು ಅಂತಂದರೆ ಏನು ಮಾಡಬೇಕು ಅಂತ ಕೇಳ್ತಕ್ಕಂಥ ಎಲ್ಲ ವೀಕ್ಷಕ ಬಾಂಧವರಿಗೆ ನಾವು ತೋರಿಸ್ತಕ್ಕಂಥದ್ದು ಒಂದೇ ಒಂದು ಚಿಹ್ನೆ ಅಂತಂದರೆ ಇದು ಭಾಳ ವಿಶೇಷವಾಗಿರ್ತಕ್ಕಂಥದ್ದು ಸ್ವಸ್ತಿಕ್ ಚಿಹ್ನೆ. ಇದು ಓಂ ಚಿಹ್ನೆ. ನಾನು ಆಗ ಹೇಳಿದೆ 2 ಅದ್ಭುತವಾಗಿರ್ತಕ್ಕಂಥ ಚಿಹ್ನೆಗಳು ನಿಮ್ಮ ಜೀವನದ ಎಲ್ಲ ದೋಷಗಳನ್ನು, ಎಲ್ಲ ಸರ್ವ ಸಮಸ್ಯೆಗಳನ್ನು ಕೂಡ ನಿವಾರಣೆ ಮಾಡುತ್ತೆ. ನಿಮ್ಮ ಮಾನಸಿಕ ಒತ್ತಡ, ದೈಹಿಕ ಒತ್ತಡ, ಆರೋಗ್ಯ ಭಾಗ್ಯ ಎಲ್ಲವನ್ನು ಕಲ್ಪಿಸಿಕೊಡ್ತದೆ ಅಂತೇಳಿ. ಇದನ್ನು ನೀವೇನು ಮಾಡಬೇಕು ಅಂದರೆ ಮನೆಯ ಮುಖ್ಯ ದ್ವಾರ ಅಂತ ಹೇಳ್ಕೊಳ್ಳಿ. ಇದರಲ್ಲಿ ಭಾಳ ವಿಶೇಷ ಇದೆ. ಮನೆಯ ಮುಖ್ಯ ದ್ವಾರ ಆ ಕಡೆ ಮತ್ತು ಈ ಕಡೆ ನೀವು ಯೆಲ್ಲೋ ಕಲರ್ ಬಣ್ಣದಲ್ಲಿ, ಅಂದರೆ ಯೆಲ್ಲೋ ಕಲರ್ ಪೇಂಟ್ ತಂದು ಬಡ್ಬಿಡೋದಲ್ಲ, ಹಳದಿಯಿಂದ ಅರಿಶಿಣ ಅಂತ ಹೇಳ್ತೀವಲ್ಲ, ಅರಿಶಿಣಕ್ಕೆ ತುಪ್ಪವನ್ನು ಮಿಕ್ಸ್ ಮಾಡಿಕೊಂಡು ಹಳದಿ ಬಣ್ಣದಿಂದ ಲೆಫ್ಟ್ ಮತ್ತು ರೈಟು ಬಾಗಿಲ ಅಕ್ಕಪಕ್ಕದಲ್ಲಿ ನೀವು ಸ್ವಸ್ತಿಕ್ ಚಿಹ್ನೆಯನ್ನು ಕರಾರುವಕ್ಕಾಗಿ ಬರೆದಂಥ ಪಕ್ಷದಲ್ಲಿ ಈ ಒಂದು ಬರೆದಂತಹ ಒಂದು ಸಂದರ್ಭದಿಂದ ಭಾಳ ವಿಶೇಷವಾದಂತಹ ಧನ ಲಾಭವಾಗ್ತದೆ. ಯಾರಿಗಾದರೂ ದುಡ್ಡು ಕೊಟ್ಟಿಲ್ಲ, ದುಡ್ಡು ಕೊಡಬೇಕು, ಸಾಲ ಬರ್ತಿಲ್ಲ, ಲೋನ್ ಸ್ಯಾಂಕ್ಷನ್ ಮಾಡ್ತಿಲ್ಲ, ಅದು ಇದು ಫೈನಾನ್ಷಿಯಲಿ ಅಷ್ಟು ಸಮಸ್ತ ದೋಷಗಳು ಕೂಡ ಈ ಚಿಹ್ನೆಯನ್ನು ನಿಮ್ಮ ಮನೆ ಬಾಗಿಲಿಗೆ ಹಾಕೋದ್ರಿಂದ ಅದ್ಭುತವಾದಂಥ ಒಂದು ಕೆಲಸ ನಡೀತದೆ. ಇದನ್ನು ಮಾಡ್ಕೊಳ್ಳಿ. ಹಾಗೆ ಮನೆಯ ಮುಖ್ಯ ದ್ವಾರಕ್ಕೆ ಯಾವಾಗಲೂ ಕೂಡ ಓಂ ಅಂತಕ್ಕಂಥ ಒಂದು ಚಿಹ್ನೆಯನ್ನು ಕೆತ್ತಿಸಬೇಕು. ಓಂ ಅಂತಕ್ಕಂಥ ಚಿಹ್ನೆಯನ್ನು ಉಡನಲ್ಲಿ ಕೆತ್ತಿಸಿ, ಅಂದರೆ ಗ್ರೂ ಮಾಡಿ, ಓಂ ಅಂತಕ್ಕಂಥ ಚಿಹ್ನೆಯನ್ನು ಗ್ರೂ ಮಾಡಿ, ಆ ಗ್ರೂ ಒಳಗಡೆ ಏನು ಮಾಡಬೇಕು ಅಂದರೆ ಅಕ್ಕಿ ಹಿಟ್ಟಿನ ಮೇಲೆ ಅಕ್ಕಿ ಹಿಟ್ಟು ಅರಿಶಿಣವನ್ನು ಮಿಕ್ಸ್ ಮಾಡಿ ತುಪ್ಪದಿಂದ ಮಿಕ್ಸ್ ಮಾಡಿಬಿಟ್ಟು ಆ ಗ್ರೂ ಒಳಗಡೆ ಓಂ ಅಂತ ಅಕ್ಷರಗಳನ್ನು ಕ್ರಿಯೇಟ್ ಮಾಡಬೇಕು. ಮೊದಲೇ ನೀವು ಅದನ್ನು ಕ್ರಿಯೇಟ್ ಮಾಡಿರ್ತೀರ, ಕಾರ್ಪೆಂಟ್ರಿಗೆ ಹೇಳ್ಬಿಟ್ಟು ಅದನ್ನು ಕ್ರಿಯೇಟ್ ಮಾಡಿಬಿಟ್ಟು ಈ ಜಾಗದಲ್ಲಿ ಹಾಕಿ. ಈ ಓಮು 2 ಸ್ವಸ್ತಿಕ್ಕು ನಿಮ್ಮ ಮನೆ ಬಾಗಿಲಲ್ಲಿ ಇತ್ತು ಅಂದರೆ ಯಾವ ನಕಾರಾತ್ಮಕ ಶಕ್ತಿಗಳು, ಯಾವ ದುಷ್ಟಶಕ್ತಿಗಳು, ಯಾವ ದುಷ್ಟಶಕ್ತಿಯ ಮನಸ್ಸಿನಿರ್ತಕ್ಕಂಥವ್ರು ಅಥವಾ ಯಾವುದೇ ಕಲ್ಮಶ ಇರ್ತಕ್ಕಂತಹ ಹೊಟ್ಟೆ ಉರಿ, ಜಲಸ್ಸು, ಅದು ಇದು ಏನೇನಿದೆಯೋ ಆ ಇರ್ತಕ್ಕಂಥ ಮನುಷ್ಯರೆಲ್ಲ ಚೇಂಜ್ ಆಗುತ್ತೆ. ಇಲ್ಲಿ ಬಂದು ನೋಡಿದ ತಕ್ಷಣ ಅವ್ರು ಚೇಂಜ್ ಆಗಿಬಿಡ್ತಾರೆ. ಎಂತಹ ಕ್ರೂರಿ ಆದರೂ ಕೂಡ ಇಲ್ಲಿ ಬಂದು ನೋಡಿದ ತಕ್ಷಣ ಅವ್ನ ಮೈಂಡ್ ಚೇಂಜ್ ಆಗ್ತದೆ. ಯಾಕಂದರೆ ಅಂಥ ಅಪೂರ್ವವಾಗಿರ್ತಕ್ಕಂತಹ ಅದ್ಭುತ ಶಕ್ತಿ ತರಂಗಗಳನ್ನು ಬಿಡುಗಡೆ ಮಾಡ್ತಕ್ಕಂಥ ಏಕೈಕ ಚಿಹ್ನೆ ಪ್ರಪಂಚದಲ್ಲಿ ಅಂತಂದರೆ ಇದು ಓಂ ಮತ್ತು ಸ್ವಸ್ತಿಕ್ ಮಾತ್ರ. ಇದ್ರ ಮುಂದೆ ಯಾವುದೂ ಇಲ್ಲ. ದೈವವೇ ಇದರಲ್ಲಿ ಶರಣಾಗಿ ಹೋಗೋಗಿದೆ. ದೈವದ ಅತ್ಯಂತ ಶಕ್ತಿಯೇ ಇದರಲ್ಲಿ ತುಂಬ್ಕೊಂಡ್ಬಿಟ್ಟಿದೆ. ಅದರಿಂದ ಇದನ್ನೆಲ್ಲ ಮನೆ ಬಾಗಿಲು ಇದಾಕೊಳ್ಳಿ. ಇದ್ರ ಜೊತೆಗೆ ಮನೆಯ ಡೋರ್ಗಳು ಎಷ್ಟಿದೆಯೋ, ಎಷ್ಟು ರೂಮ್ ಯಾವುದ್ಯಾವುದು, ಪ್ರತಿಯೊಂದು ಮನೆಗೂ ಕೂಡ ನೀವೇನು ಮಾಡಬೇಕು, ಮನೆ ಒಳಗಡೆ ಪ್ರತಿಯೊಂದು ಬಾಗಿಲುಗಳು ಕೂಡ ಇದನ್ನು ಅಂಟಿಸಬೇಕು. ನಿಮ್ಮ ಬ್ಯೂರು ಮೇಲೆ, ನಿಮ್ಮ ಡೈನಿಂಗ್ ಟೇಬಲ್ ಮೇಲೆ, ನಿಮ್ಮ ಸ್ಟಡಿ ಟೇಬಲ್ ಮೇಲೆ, ನಿಮ್ಮ ಮನೆಯ ಮುಖ್ಯ ದ್ವಾರದ ಮೇಲೆ, ಮನೆಯ ಒಳಗಡೆ ರೂಮು ಕೊಠಡಿಗಳಿದಾವೆ, ಕೊಠಡಿಗಳ ಬಾಗಿಲ ಮೇಲೆ ಇವೆಲ್ಲ ನೀವು ಸ್ವಸ್ತಿಕ್ಕು ಓಮು ಚಿಹ್ನೆಯನ್ನು ನೀವು ಹಾಕ್ತಾ ಬಂದರೆ ಅದ್ಭುತವಾಗಿರ್ತಕ್ಕಂಥ ಒಂದು ಪರಿಣಾಮ ನಿಮ್ಮಲ್ಲಿ ಆಗ್ತದೆ. ಯಾಕಂದರೆ ಇವತ್ತು ನಾನಾ ರೀತಿಯಾದ ಸಂಕಷ್ಟಗಳನ್ನ ನಾವು ಅನುಭವಿಸ್ತಾ ಹೋಗ್ತೀವಿ. ಆ ಸಂಕಷ್ಟಗಳ ಮೂಲ ಕಾರಣ ಹುಡ್ಕೊಳ್ಳೋದಕ್ಕೆ ನಮ್ಮಲ್ಲಿ ಸಮಯ ಇಲ್ಲ ಮತ್ತು ನಮಗೆ ಮಾರ್ಗದರ್ಶನ ಇಲ್ಲ. ಇಂಥ ಕಾರ್ಯಕ್ರಮಗಳನ್ನು ನೋಡ್ತಾ ಇಂತಹ ಅದ್ಭುತವಾಗಿರೋ ಚಿಹ್ನೆಗಳನ್ನು ಜಸ್ಟ್ ಪ್ಲೇಸ್ ಮಾಡ್ತಾ ಬಂದರೆ ಸಾಕು, ನಿಮ್ಮಲ್ಲಿರ್ತಕ್ಕಂತಹ ಹಲವಾರು ನಕಾರಾತ್ಮಕ ಶಕ್ತಿಗಳು ನಿಮ್ಮ ಮನೆಯೊಳಗೆ ಎಂಟ್ರಿ ಆಗೋದಿಲ್ಲ. ಎಂಟ್ರಿ ಆಗಿದ್ರೂ ಕೂಡ ಅದು ಭೂಗತ ಆಗೋಗ್ತವೆ, ನಾಶವಾಗೋಗ್ತವೆ, ಓಡೋಗ್ತವೆ. ಯಾಕಂದರೆ ಅಂತಹ ಒಂದು ದೈವಿಕ ಶಕ್ತಿ ಈ ಒಂದು ಓಂಕಾರ ಮತ್ತು ಸ್ವಸ್ತಿಕ್ ಚಿಹ್ನೆಯಲ್ಲಿ ಅಡಗಿರೋದ್ರಿಂದ ಇದು ಪ್ರಣವರೂಪಿ ಗಣಪತಿಯ
ಒಂದು ಶಕ್ತಿ ಸ್ವರೂಪ ಅಂತಂದರೆ ನಿಮಗೆಲ್ಲ ಗೊತ್ತಿರ್ತಕ್ಕಂಥ ವಿಚಾರ. ಆದರೆ ನಮಗೆ ಗೊತ್ತಿರದಲ್ಲಿ ಇದನ್ನು ಹೇಗೆ ಬಳಕೆ ಮಾಡ್ಕೋಬೇಕು, ಏನು ಮಾಡಬೇಕು ಅಂತ. ಇದ್ರ ಜೊತೆಗೆ ಭಾಳ ವಿಶೇಷವಾಗಿ ಒಂದು ವಾಹನ ತಗೊಂಡಾಗ, ಒಂದು ಕಾರ್ ತಗೊಂಡಾಗ ಹಲವಾರು ರೀತಿಯಾಗಿರ್ತಕ್ಕಂಥ ತೊಂದರೆಗಳನ್ನ ನಾವು ಫೇಸ್ ಮಾಡ್ತೀವಿ. ಕಾರಿನ ಒಂದು ಬ್ಯಾನೆಟ್ ಮೇಲ್ಗಡೆ, ಕಾರಿನ ಒಳಗಡೆ ಡ್ಯಾಶ್ ಬೋರ್ಡ್ ಮೇಲ್ಗಡೆ, ಟೂ ವೀಲರ್ ಹೆಡ್ಲೈಟ್ ಮೇಲ್ಗಡೆ ಅಥವಾ ಹಿಂದೆ ಮುಂದೆ, ಇವೆಲ್ಲ ನೀವೇನು ಈ ಚಿಹ್ನೆಗಳನ್ನು ಬಳಸ್ಕೊಳ್ಬೇಕು. ಯಾಕಂದರೆ ಯಾವಾಗ ಎಲ್ಲಿ ಯಾವ ರೀತಿಯಾದ ನಕಾರಾತ್ಮಕ ಶಕ್ತಿಗಳಿದೆ ಅನ್ನೋದು ನಿಮ್ಗೆ ಗೊತ್ತಾಗೋದಿಲ್ಲ. ಮನುಷ್ಯನ ಗ್ರಾಚಾರಗಳಲ್ಲಿ ಉತ್ಪನ್ನ ಆಗ್ತಕ್ಕಂತಹ ಕೆಟ್ಟ ಸಮಯಗಳ ಮೇಲೆ ಆ ನಕಾರಾತ್ಮಕ ಶಕ್ತಿಗಳ ಪ್ರಭಾವಗಳು ಯಾವಾಗಲೂ ಇದ್ದೇ ಇರ್ತದೆ. ಎಲ್ಲೋ ಹೋಗ್ತಾ ಇರ್ತಾರೆ, ಯಾವುದೋ ನಕಾರಾತ್ಮಕ ಶಕ್ತಿ ನಿಮ್ಮ ಬ್ಯಾಡ್ ಟೈಮು ಅದು ನಿಮ್ಮನ್ನು ಅಟ್ಯಾಕ್ ಮಾಡ್ತದೆ. ಆದರೆ ಇಂಥ ಚಿಹ್ನೆಗಳ ಒಂದು ಪ್ಲೇಸ್ಮೆಂಟ್ ನಿಮ್ಮ ವಾಹನದ ಮೇಲೆ ಇದ್ದರೆ ಇದು ನಿಮ್ಮ ಸುತ್ತ ಒಂದು ಅದ್ಭುತವಾದ ರೇಡಿಯೇಷನ್ ಶುರು ಮಾಡಿರ್ತದೆ. ಯಾಕಂದರೆ ಈ ಒಂದು ಓಂಕಾರ ಅಥವಾ ಸ್ವಸ್ತಿ ಚಿಹ್ನೆಯ ಕಂಪನ ತರಂಗಗಳು ನಿಮ್ಮ ಇಡೀ ಒಂದು ಹಾರವನ್ನು ನಿಮಗೇನಂತ ಪ್ರೊಟೆಕ್ಟ್ ಮಾಡಿರ್ತದೆ. ಅದಕ್ಕೆ ಯಾವ ತೊಂದರೆಗಳು ಆಗೋದಿಲ್ಲ, ಆರಾಮಾಗಿ ಹೋಗಿ ಆರಾಮಾಗಿ ಬರ್ಬೋದು. ಯಾಕಂದರೆ ಈ ಎರಡು ಚಿಹ್ನೆಗಳ ಸ್ವರೂಪದ ಮುಖಾಂತರ ಭಗವಂತ ನಿಮ್ಮನ್ನು ಕಾಪಾಡ್ತಿರ್ತಾನೆ. ಅದರಿಂದ ನಮ್ಮ ಇಂದಿನ ತಲೆಮಾರುಗಳಿಂದ ಕೂಡ ಇವೆಲ್ಲ ಬಳಕೆಯಲ್ಲಿದೆ. ಆದರೆ ನಿರ್ಲಕ್ಷ್ಯತೆ ನಮ್ಮಲ್ಲಿ, ಅದರ ಮಹತ್ವದ ಪ್ರಾಮುಖ್ಯತೆ ಗೊತ್ತಿಲ್ಲ, ಹೇಳೋರಿಲ್ಲ, ಕೇಳೋರಿಲ್ಲ. ಏನೋ ನೀವು ಹೋಗಿದ್ದೇ ದಾರಿ, ನೀವು ಬಂದಿದ್ದೇ ದಾರಿ. ಅಲ್ಲಿ ಗ್ರಾಚಾರಗಳು ಸಂಯೋಗ ಆಯಿತು ಅಂದಾಗ ಜೀವನವೇ ಹೋಗ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ನಾವು ಇಂತಹ ದೈವಿಕ ಚಿಹ್ನೆಗಳ ಮುಖಾಂತರ ಯಾಕೆ ನಾವು ಪ್ರೊಟೆಕ್ಟ್ ಮಾಡ್ಕೋಬಾರ್ದು, ಯಾಕೆ ನಾವು ಅಭಿವೃದ್ಧಿ ಆಗಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ಕಾರ್ಯಕ್ರಮ ಮುಖಾಂತರ ಈ ಚಿಹ್ನೆಗಳು, ನಿಮ್ಗೆ ಗೊತ್ತಿರೋ ಚಿಹ್ನೆಗಳನ್ನ ಮತ್ತಷ್ಟು ಒತ್ತಾಯಪೂರ್ವಕವಾಗಿ ಹೇಳಿ ನಿಮ್ಗೆ ಕೊಡ್ತಾ ಇದ್ದೀವಿ. ಇದನ್ನು ಬಳಕೆ ಮಾಡ್ಕೊಳ್ತಕ್ಕಂಥ ಒಂದು ಜ್ಞಾನೋದಯ ಭಗವಂತ ನಿಮಗೆ ಬರಬೇಕು. ಅಂಥದ್ರಲ್ಲಿ ನಾವು ಸುರಕ್ಷಿತ ಬರಬೇಕು ಅಂದಾಗ ನಮಗೊಂದು ಸುರಕ್ಷತೆಯ ಮಾನದಂಡ ಬೇಕು. ಆ ಸುರಕ್ಷತೆ ಮಾನದಂಡವೇ ಸ್ವಸ್ತಿಕ್ ಚಿಹ್ನೆ. ನಿಮ್ಮ ವಾಹನಕ್ಕೆ ಸ್ವಸ್ತಿಕ್ ಚಿಹ್ನೆ ಅಳವಡಿಸಿ ಅದೊಂದಷ್ಟು ಮಂತ್ರಗಳಿದ್ದಾವೆ, ಮುಂದಿನ ಸಾರಿ ಹೇಳ್ಕೊಡ್ತೀನಿ ನಿಮಗೆ. ಆ ಮಂತ್ರಗಳ ಸಹಿತ ಆ ಸ್ವಸ್ತಿಕ್ ಚಿಹ್ನೆಯನ್ನು ಆಗಿದ್ದ ಪಕ್ಷದಲ್ಲಿ ಯಾವ ಒಂದು ದುಷ್ಟಶಕ್ತಿಯೋ ಯಾವ ಒಂದು ನಕಾರಾತ್ಮಕ ನಿಮ್ಮಲ್ಲ ಒಂದೇ ಒಂದು ಕೂದಲು ಬಂದು ನಿಮ್ಮ ಗಾಡಿನ ಟಚ್ ಮಾಡೋದಿಲ್ಲ. ನೀವು ಆರಾಮಾಗಿ ಹೋಗಿ ಆರಾಮ ಬರ್ತಾ ಬರ್ಬೋದು. ಎಷ್ಟೋ ಜನಕ್ಕೆ ಗಾಡಿಲಿ ಹೋಗ್ತಾ ನಿದ್ದೆ ಬಂದುಬಿಡ್ತದೆ. ಆ ನಿದ್ದೆ ಬಂದಾಗ ಎಷ್ಟೋ ಜನ ಆಕ್ಸಿಡೆಂಟ್ ಮಾಡಿಕೊಂಡು ಪರಲೋಕ ಸೇರ್ಕೊಂಡ್ಬಿಟ್ಟಿದ್ದಾರೆ, ಪರ್ಮನೆಂಟಾಗಿ ನಿದ್ದೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಆದರೆ ಅಂಥ ಯಾವುದೇ ರೀತಿಯಾಗಿರ್ತಕ್ಕ ದುಷ್ಕೃತ್ಯಗಳು ಆ ವಾಹನದಲ್ಲಿ ನಡೆಯೋದಿಲ್ಲ. ಇನ್ನು ಹಾಗೆಯೇ ನಮ್ಮ ಕ್ಯಾಶ್ ಬಾಕ್ಸ್ನಲ್ಲಿ ಅಥವಾ ನಮ್ಮ ಬೀರು ಅಂತ ಹೇಳ್ತೀವಿ, ಅಲ್ಲೆಲ್ಲ ನಾವು ಈ ಚಿಹ್ನೆ ಅಳವಡಿಸೋ ಮುಖಾಂತರ ಹಣಕಾಸಿನ ವಿಚಾರದಲ್ಲಿ ಆಗ್ತಕ್ಕಂಥ ಹಲವಾರು ವಿಚಾರಗಳು ನಮ್ಮನ್ನು ದೂರ ತಳ್ತವೆ. ನೋಡಿ, ಈಗ ಬಾಗಿಲ ಮುಂದೆ 2 ಸ್ವಸ್ತಿಕ್ ಹಾಕಿ ಅಂತ ಹೇಳಿದೆ. ಆದರೆ ಹಣಕಾಸನ್ನ ಅಟ್ರಾಕ್ಟ್ ಮಾಡ್ತಕ್ಕಂಥ, ಹಣವನ್ನು ಆಕರ್ಷಣೆ ಮಾಡ್ತಕ್ಕಂಥ ಒಂದು ದೈವಿ ಶಕ್ತಿಯಲ್ಲಿ ಇದೆ ಅಂತಂದರೆ ನಮ್ಮ ಕ್ಯಾಶ್ ಬಾಕ್ಸ್ ಬೀರ್ನಲ್ಲೂ ಕೂಡ ಅದನ್ನು ಅಳವಡಿಸೋ ಮುಖಾಂತರ ನಮ್ಮ ಕ್ಯಾಶ್, ನಮ್ಮ ಹಣವನ್ನು, ನಮ್ಮ ಸಂಪತ್ತನ್ನು, ನಮ್ಮ ಒಡವೆಯನ್ನು ನಾವು ರಕ್ಷಣಾತ್ಮಕವಾಗಿ ನಾವು ಇಟ್ಕೋಬೋದು ಅಂತಕ್ಕಂಥದ್ದು ಅಷ್ಟು ಸತ್ಯವಾಗಿ ಇದು ಕೆಲಸ ಮಾಡ್ತದೆ. ಅದರಿಂದ ಇದನ್ನೆಲ್ಲ ಏನು ಮಾಡ್ಕೋತಾ ಸಟ್ರೇಟ್ ಮಾಡ್ಕೋಬೇಕು. ನಾವು ನಂಬಿದ್ದೀವಿ, ಭಗವಂತ ನಂಬಿದ್ದೀವಿ, ಭಗವಂತ ಹಲವಾರು ರೂಪದಲ್ಲಿ ನಮಗೆ ಕಾಣಿಸ್ಕೊಳ್ತಾನೆ. ಇವಾಗ ಚಿಹ್ನೆ ರೂಪದಲ್ಲಿ ನಿಮಗೆ ಕಾಣಿಸ್ಕೊಂಡಿದ್ದಾನೆ. ಆ ಚಿಹ್ನೆ ರೂಪದಲ್ಲಿ ಉಳಿಸ್ಕೊಳ್ತಕ್ಕಂಥದ್ದು ಸನಾತನ ಧರ್ಮದಿಂದ ಬಂದಿರತಕ್ಕಂಥದ್ದು. ಇವತ್ತು ನಾವು ಸೃಷ್ಟಿ ಮಾಡೋದಲ್ಲ, ನೀವು ಸೃಷ್ಟಿ ಮಾಡಿದ್ದಲ್ಲ, ಸನಾತನ ಧರ್ಮದಿಂದ ಬಂದಿರತಕ್ಕಂಥದ್ದು. ಎಲ್ಲ ದೇವಸ್ಥಾನಗಳಲ್ಲಿ, ಎಲ್ಲ ಚರಿತ್ರ ಪುಟಗಳಲ್ಲೂ ಕೂಡ ಓಂಕಾರ ಸ್ವಸ್ತಿಕದ ಒಂದು ಉಲ್ಲೇಖ ಇದೆ. ಹಾಗಿದ್ದಾಗ ಸುಮ್ಸುಮ್ಮನೆ ಬಂದಿದ್ದಲ್ಲ, ಸುಮ್ಸುಮ್ಮನೆ ಮಾಡಿದ್ದಲ್ಲ, ಇದರ ಒಂದು ಏನೋ ಒಂದು ಶಕ್ತಿ ಇದೆ. ಆ ಶಕ್ತಿ ಅನುಭವ ಬರಬೇಕು ಅಂತಂದಾಗ ನಾವು ಅದನ್ನು ಜೀವನ ಅಳವಡಿಸ್ಕೊಂಡು ನಾವು ಅಷ್ಟೇ ಜಯ, ಸಂತೋಷ, ಅಭಿವೃದ್ಧಿಯನ್ನು ಗಳಿಸ್ಕೊಂಡಾಗ ಮಾತ್ರ ಅದು ಸಾರ್ಥಕ ಆಗ್ತಕ್ಕಂಥದ್ದು. ಯಾರೋ ಹೇಳಿದ್ರು ತಂದಾಗ್ತೆ ಅಂತ ನಿರ್ಲಕ್ಷ್ಯ ಮಾಡೋದಲ್ಲ. ಅದನ್ನು ದಿನನಿತ್ಯ ಪೂಜೆ ಪುನಸ್ಕಾರ ಮಾಡೋ ಮುಖಾಂತರ ನಾವು ಭಕ್ತಿ ಕಾಣ್ತಕ್ಕಂದಾಗ ಆ ಭಕ್ತಿ ದೈವಾತ್ಮವಾಗಿ, ದೈವ ಶಕ್ತಿಯಾಗಿ ನಮಗೆ ಎಲ್ಲ ರೀತಿಯಾಗಿರ್ತಕ್ಕಂಥ ರಕ್ಷಣೆಯನ್ನು ಕೊಡ್ತಂದರೆ ಇದಕ್ಕಿಂತ ಏನು ಬೇಕು? ಇದಕ್ಕೇನು 1000 ರೂಪಾಯಿ ಖರ್ಚಾಗಲ್ಲ, ಲಕ್ಷಾಂತರ ರೂಪಾಯಿ ಖರ್ಚಾಗಲ್ಲ. ಇದನ್ನು ಮಾಡ್ಕೊಳ್ಳಿ, ಒಳ್ಳೆಯದಾಗಲಿ.